ಬೆಳಗಾವಿಯಲ್ಲಿ ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯದ ಫೈಟ್ ಮುಂದುವರೆದಿದೆ. ರಮೇಶ್ ಕತ್ತಿ ಡೆಡ್ ಹಾರ್ಸ್ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಗುಡುಗಿದ್ದಾರೆ. ಅತ್ತ ಗೆಲ್ಲೋದಕ್ಕೆ ಆಗದವರಿಂದ ಉಪದೇಶ ಬೇಡ ಅಂತ ರಮೇಶ್ ಕತ್ತಿ ತಿರುಗೇಟು ಕೊಟ್ಟಿದ್ದಾರೆ. ಆ ಕುರಿತ ಕಂಪ್ಲೀಟ್ ವರದಿ ಇದೆ. ಬೆಳಗಾವಿಯಲ್ಲಿ ನಿಲ್ಲದ ಜಾರಕಿಹೊಳಿ ಕತ್ತಿ ಫೈಟ್. ಜಾರಕಿಹೊಳಿ ರಮೇಶ್ ಕತ್ತಿ ನಡುವೆ ಟಾಕ್ ವಾರ್. ಬೆಳಗಾವಿಯಲ್ಲಿ ಕತ್ತಿ ಜಾರಕಿಹೊಳಿ ಕುಟುಂಬದ ದ್ವೇಷದ ರಾಜಕೀಯ ತಣ್ಣಗಾಗ್ತಿಲ್ಲ ಅನ್ನೋ ಹಾಗೇನೆ ಲಕ್ಷಣಗಳು ಕಾಣಿಸ್ತಿವೆ. ರಮೇಶ್ ಕತ್ತಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ಟಾಕ್ ವಾರ್ ಮುಂದುವರೆದಿದೆ. ಹುಕ್ಕೇರಿ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ತೀವ್ರ ಮುಖಭಂಗ ಆಗಿದೆ. ಚುನಾವಣೆಯಲ್ಲಿ ಸೋತ್ರೂ ಕಿತ್ತಾಟ ಮಾತ್ರ ನಿಂತಿಲ್ಲ. ಹುಕ್ಕೇರಿ ಫಲಿತಾಂಶ ಬೆಳಗಾವಿ ಜಿಲ್ಲಾ ರಾಜಕೀಯಕ್ಕೆ ಧ್ರುವೀಕರಣ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಮಾತ್ರ ಇದನ್ನ ತಳ್ಳಿ ಹಾಕಿದ್ದಾರೆ. ರಮೇಶ್ ಕತ್ತಿ ಡೆಡ್ ಹಾರ್ಸ್. ಈ ಫಲಿತಾಂಶದ ವಿಜಯೋತ್ಸವ ಬರೀ ಹುಕ್ಕೇರಿಗೆ ಮಾತ್ರ ಸೀಮಿತ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಚುನಾವಣೆಯಲ್ಲಿ ಸೋತ್ರು ಸತೀಶ್ ಜಾರಕಿಹೊಳಿ ಮಾತ್ರ ಹುಕ್ಕೇರಿ ಕ್ಷೇತ್ರದ ಬಗ್ಗೆ ಮತ್ತಷ್ಟು ತಲೆ ಕೆಡಿಸಿಕೊಂಡಿದ್ದಾರೆ. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸ್ ಅದು. ಈಗ ಸುಮ್ಮನೆ ಅಟ್ಟ ಬಂದು ಈಗ ಓಡಾಡ್ತಾನೆ. ಅವ್ನು ಸೀಮಿತ ಇದೆ ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಭಾಷಣ ಮಾಡ್ಯಾನೋ ಇದೇನೋ ಇಡೀ ರಾಜ್ಯ ನೋಡೋದ್ರಿಂದ ಅಷ್ಟು ಫೋಕಸ್ ಆಗ್ಯಾನ ನಾವು. ಮತ್ತು ನಾಳಿಂದ ಮತ್ತೆ ಔಟ್ ಆಫ್ ಆರ್ಡ್ರೆ ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಹೊರತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅನ್ವಯಿಸೋದಿಲ್ಲ. ಚಿಕ್ಕ ಅವರು ಘನತೆ ಗೌರವ ತಕ್ಕ ಮಾತಾಡಬೇಕು. ಅವರು ಒಂದು ಸರಿ MP, 2 ಸಲ DCC ಬ್ಯಾಂಕು, ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ. ಆ ಥರದ ಅನುಗುಣವಾಗಿ ಮಾತಾಡಬೇಕು. ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದ್ದೀನಿ ಈಗಾಗಲೇ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಇನ್ನು ಸತೀಶ್ ಜಾರಕಿಹೊಳಿಗೆ ರಮೇಶ್ ಕತ್ತಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಹುಕ್ಕೇರಿಗೆ ಸೀಮಿತನೋ ಅಥವಾ ಅಖಂಡ ಕರ್ನಾಟಕದ ನಾಯಕನೋ ಅನ್ನೋದನ್ನ ಜನರೇ ಹೇಳ್ತಾರೆ. ಜಾರಕಿಹೊಳಿ ಉಪದೇಶ ಬೇಕಾಗಿಲ್ಲ. ಸತೀಶ್ ಜಾರಕಿಹೊಳಿಗೆ ಸಂಘದ ಚುನಾವಣೆ ಗೆಲ್ಲೋದಕ್ಕಾಗಿಲ್ಲ ಅಂತ ಟಾಂಟ್ ಮಾಡಿದ್ದಾರೆ. ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ, ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ, ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ. ಅವ್ರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಂಗಿಲ್ಲ. ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದನ್ನು ಈ ಜನ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನು ಇವತ್ತು ದಿವಸ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಒಟ್ನಲ್ಲಿ ಹುಕ್ಕೇರಿ ಫಲಿತಾಂಶ ಬಂದರೂ ಕೂಡ ಜಾರಕಿಹೊಳಿ ವರ್ಸಸ್ ಕತ್ತಿ ಮಾತಿನ ವರಸೆ ತಣ್ಣಗಾಗ್ತಿಲ್ಲ. ಸದ್ಯ ಉಭಯ ನಾಯಕರ ಪರಸ್ಪರ ಟಾಕ್ ವಾರ್ DCC ಬ್ಯಾಂಕ್ ಚುನಾವಣೆ ಫಲಿತಾಂಶದವರೆಗೂ ಮುಂದುವರಿಯಲಿದೆ.